ನಮಸ್ಕಾರ ಸ್ನೇಹಿತರೆ ನಟಿ ನಿವೇದಿತಾ ಗೌಡ ಅವರು ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ವಿಷಯಗಳ ಕಾರಣ ಸಾಕಷ್ಟು ಚರ್ಚೆಗೆ ಕಾರಣರಾಗುತ್ತಾರೆ. ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡು ನಂತರ ಚಂದನ್ ಶೆಟ್ಟಿ ಅವರನ್ನು ಮದುವೆ ಮಾಡಿಕೊಂಡ ನಟಿ ನಿವೇದಿತಾ ಗೌಡ ಅವರು ಈಗ ಚಂದನ್ ಶೆಟ್ಟಿ ಅವರಿಗೂ ಕೂಡ ವಿಚ್ಛೇದನವನ್ನು ಕೊಟ್ಟಿದ್ದಾರೆ. ಕಿರುತೆರೆಯ ಹಲವು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವ ನಿವೇದಿತಾ ಗೌಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಸಕ್ರಿಯರಾಗಿರುತ್ತಾರೆ. ಕೆಲವು ವಿಷಯಗಳ ಕಾರಣ ಸಾಕಷ್ಟು ಸುದ್ದಿಯಾಗುವ ನಟಿ ನಿವೇದಿತಾ ಗೌಡ ಅವರು ಈಗ ಮದುವೆಯ ವಿಷಯವಾಗಿ ಮತ್ತೆ ಸುದ್ದಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ನಟಿ ನಿವೇದಿತಾ ಗೌಡ ಅವರು ನಾನು ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಬೇಕು ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ. ಚಂದನ್ ಶೆಟ್ಟಿ ಅವರನ್ನು ಮದುವೆ ಮಾಡಿಕೊಂಡಿದ್ದ ನಟಿ ನಿವೇದಿತಾ ಗೌಡ ಅವರು ಅವರ ಜೊತೆ 4 ವರ್ಷಗಳ ಕಾಲ ಜೀವನವನ್ನು ಮಾಡಿ ಜೀವನದಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವ ಕಾರಣಕ್ಕೆ ವಿಚ್ಛೇದನವನ್ನು ಪಡೆದುಕೊಂಡಿದ್ದರು. ಸದ್ಯ ಚಂದನ್ ಶೆಟ್ಟಿ ಅವರು ಅವರ ಕೆಲಸದಲ್ಲಿ ಬ್ಯುಸಿಯಾದರೆ ನಿವೇದಿತಾ ಗೌಡ ಅವರು ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನಟಿ ನಿವೇದಿತಾ ಗೌಡ ಅವರು ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಹೊಂದಿದ್ದಾರೆ. ಇನ್ನು ಆ ಯೂಟ್ಯೂಬ್ ಚಾನಲ್ನಲ್ಲಿ ನಟಿ ನಿವೇದಿತಾ ಗೌಡ ಅವರು ಕೆಲವು ಸಮಯದ ಹಿಂದೆ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದರು. ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋವೊಂದನ್ನು ಶೇರ್ ಮಾಡಿರುವ ನಟಿ ನಿವೇದಿತಾ ಗೌಡ ಅವರು ತಮ್ಮ ಮದುವೆಯ ರಿಸೆಪ್ಷನ್ ಸಮಯದಲ್ಲಿ ಹಾಕಿಕೊಂಡ ಗೌನ್ ಬಗ್ಗೆ ಮಾತನಾಡಿದ್ದಾರೆ. ಹೌದು ಸ್ನೇಹಿತರೆ, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಮದುವೆಯ ರಿಸೆಪ್ಷನ್ನಲ್ಲಿ ಚಂದನ್ ಶೆಟ್ಟಿ ಅವರು ಸೂಟನ್ನು ಹಾಕಿಕೊಂಡರೆ ನಟಿ ನಿವೇದಿತಾ ಗೌಡ ಅವರು ಗೌನ್ ಹಾಕಿಕೊಂಡಿದ್ದರು. ಯೂಟ್ಯೂಬ್ನಲ್ಲಿ ಶೇರ್ ಮಾಡಿರುವ ವಿಡಿಯೋದಲ್ಲಿ ನಟಿ ನಿವೇದಿತಾ ಗೌಡ ಅವರು ನನ್ನ ಈ ರಿಸೆಪ್ಷನ್ ಗೌನ್ ನೋಡಿದರೆ ನನಗೆ ಚೈಲ್ಡ್ಹುಡ್ ನೆನಪಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮುಂದುವರೆದು ಮಾತನಾಡಿದ ನಟಿ ನಿವೇದಿತಾ ಗೌಡ ಅವರು ನನಗೆ ಕ್ರಿಶ್ಚಿಯನ್ ಆಗಬೇಕು ಮತ್ತು ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಬೇಕು ಅಂತ ಆಸೆ ಇತ್ತು ಅನ್ನುವ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಮದುವೆಯಲ್ಲಿ ಮದುಮಗಳು ಗೌನನ್ನು ಧರಿಸುತ್ತಾಳೆ. ನನಗೆ ಗೌನ್ ಅಂದರೆ ಬಹಳ ಇಷ್ಟ. ಈ ಕಾರಣಗಳಿಂದ ನಾನು ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಬೇಕು ಅಂತ ಆಸೆಯನ್ನು ಪಟ್ಟಿದ್ದೆ ಅಂತ ನಟಿ ನಿವೇದಿತಾ ಗೌಡ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಸದ್ಯ ನಟಿ ನಿವೇದಿತಾ ಗೌಡ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ನಿವೇದಿತಾ ಗೌಡ ಅವರಿಗೆ ಚಿಕ್ಕವರಿದ್ದಾಗ ತಾವು ಕ್ರಿಶ್ಚಿಯನ್ ಆಗಬೇಕು ಮತ್ತು ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಬೇಕು ಅನ್ನುವ ಆಸೆ ಇತ್ತಂತೆ. ಕೇವಲ ಗೌನ್ ಧರಿಸುವ ಉದ್ದೇಶದಿಂದ ನಟಿ ನಿವೇದಿತಾ ಗೌಡ ಅವರಿಗೆ ಕ್ರಿಶ್ಚಿಯನ್ ಆಗಬೇಕು ಮತ್ತು ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಬೇಕು ಅನ್ನುವ ಕನಸಿತ್ತಂತೆ. ಕೆಲವು ಸಮಯದ ಹಿಂದೆ ನಿವೇದಿತಾ ಗೌಡ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿರುವ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.